नमस्कार, मैं हूं शालिनी और आप देख रहे हैं ईश्वर इंडियन न्यूज। आइए बढ़ते हैं आज की बड़ी खबर की ओर। आज विदर्भ के जिला पंचायत में लोकसभा सदस्य श्री सागर खंडरे, इनके अध्यक्ष माई प्रधानमंत्री आवास योजना और बस्ती बिना निवेश समीक्षा के बारे में प्रगति परिषद की बैठक की गई और सभी लोगों ने उनसे बात की। इसके बारे में मेरा समाधान बताया गया है। इस समय पर जिला पंचायत के सीईओ गिरीश बडोले मौजूद थे। ಯಾರ ಇದು ಮಾಡಿಲ್ಲ ಈ ಇಷ್ಟೆಲ್ಲ ನಾವು ಮೀಟಿಂಗ್ ತಗೊಂಡ್ ಆದ್ಮೇಲೆ ಯಾರೋ ಒಬ್ರು ಕೇರ್ಲೆಸ್ನೆಸ್ ಸೆಲೆಕ್ಟಿಂದು ನೆಗ್ಲಿಜೆನ್ಸ್ ಸೆಲೆಕ್ಟ್ ಮಾಡಲಂತ ಇವನು ಅವ್ರಿಗೆ ಡಿಪೆಂಡ್ ಮಾಡಬಾರ್ದು. ನೀವು ಇವನು ಮಾಡಬಾರ್ದು, ನೀವು ಸಂಘರು ಮಾಡಬಾರ್ದು. ಅವಾಗ ಯಾರ ಮಾಡಿಲ್ಲ ಅಂತೀರ ಇದರಿಂದ ಈಗ 17-16% ನಾ 40 ತನಕನೇ ಬಂತು. ಯಾರ ಮಾಡಿಲ್ಲ ಯಾವ್ದೋ ಒಂದು ಪಂಚಾಯತ್ ಅಂತ ಅವಾಗ ನಾವು ಸೀರಿಯಸ್ಲಿ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ನಾನು ಹೇಳ್ತೀನಿ. ಅವಾಗ ಮತ್ತೆ ನಾವು ಎರಡನೇ ರಿವ್ಯೂ ಮೀಟಿಂಗ್ ಅಲ್ಲಿ ನೀವು ಯಾರು ಡಿಪೆಂಡ್ ಮಾಡಬಾರ್ದು ಅಂತ ಪಂಚಾಯತ್ ಅಲ್ಲಿ ನೀವು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ರಿ. ಸ್ಟ್ರಿಕ್ಟ್ಲಿ ಈ 7 ದಿನ ಹಗಲ ರಾತ್ರಿ ನೀವು ಓಡಾಡಿ ಎಲ್ಲ ಹಳ್ಳಿಗಳಿಗೆ ವಿಷಯ ಏನಂತಂದ್ರ ಇದ್ರ ಜೊತೆ ಇನ್ನೊಂದು ಹಂಗೆ ಡಿಸ್ಕಷನ್ ಮಾಡಿದ್ರೆ ಬ್ಯಾಸ್ಗೆ ಹೊಂಟಿ ಸಲಕ್ಕೆ ನೀರಿನ ಸಮಸ್ಯೆ ಎಲ್ಲ ಕಡೆ ಆಗ್ಲತ್ತದ. ಎಸ್ಪೆಷಲಿ ಮತ್ತೆ ಔರಾದ್ ಕಮಲ್ನಗರ್ನಾಗೆ ಜಾಸ್ತಿ ಆಗ್ಲತ್ತದ ನೀರಿನ ಸಮಸ್ಯೆ ಸಲಕ್ಕಿಂದು. ನೀವು ಈಗಲೇ ನೀವು ಮುಂದಿನ ಫೈನಾನ್ಷಿಯಲ್ ಇಯರ್ ಸಲಕ್ಕೆ ಮುಂದಿನ ಇಯರ್ ಸಲಕ್ಕೆ ನಾವು ಏನೇನ್ ಮಾಡ್ಬೋದು, ಎಲ್ಲ ನೀರಿನ ಸಮಸ್ಯೆ ಗ್ರೌಂಡ್ ವಾಟರ್ ಲೆವೆಲ್ ಎಲ್ಲ ಡಿಪ್ಲೀಟ್ ಆಗ್ಯದ. ಅಲ್ಲಿ ನಾವು ಕೃಷಿ ಹೊಂಡ ಮಾಡಿಸ್ಬೇಕು. ಏನೇನ್ ಮಾಡ್ತೀವಿ ನಾವು ರೈತರಿಗೆ ಆಗ್ಬೋದು, ಎಲ್ಲರಿಗೂ ನಾವು ನೀರಿನ ಅನುಕೂಲ ಮಾಡ್ಕೊಡ್ಬೋದು. ಯಾರಿಗೂ ನೀರಿನ ಪ್ರಾಬ್ಲಮ್ ಇಲ್ಲದಪ್ಲೇ ಮಾಡ್ಕೊಡ್ಬೇಕು, ಅದು ನೀವು ಕೊಡ್ಬೇಕು. ಅದ್ರ ಜೊತೆ JGM ಅಲ್ಲಿ ಸಾಕಷ್ಟು ಪಂಚಾಯತ್ಗಳು ಹ್ಯಾಂಡ್ ಓವರ್ ತಗೊಂಡಾರ. ಹ್ಯಾಂಡ್ ಓವರ್ ತಗೊಂಡ್ಮೇಲೂ ಅಲ್ಲಿ ನೀರ್ ಹೊಂಟಿಲ್ಲ, JGM ಸಮಸ್ಯೆ ಅಂತ ಅದನ್ನು ನೀವು ಕರೆಕ್ಟ್ ಆಗಿ ರಿಪೋರ್ಟ್ ಕೊಡ್ರಿ. ಬ್ಯಾಸ್ಗೆ ಸಮಯದಲ್ಲಿ ಎಲ್ಲ ಟ್ಯಾಂಕ್ ನೋಡಿಸ್ಬೇಕು, ಅದೆಲ್ಲ ಹೀಗೆ ನೀವು ಪ್ಲಾನ್ ಮಾಡ್ರಿ. ಮತ್ತೆ ನಾಳೆ ದಿನ ನೀರಿನ ಸಮಸ್ಯೆ ಈಗ ಆಲ್ರೆಡಿ ನಾವು ನೋಡ್ಲತ್ತೇವೆ, ಮೀಡಿಯಾದಲ್ಲೆಲ್ಲ ನೋಡ್ಲತ್ತೇವೆ, ಔರಾದಲ್ಲಿ ಎಲ್ಲಾ ಕಡೆ ನೀರಿನ ಸಮಸ್ಯೆ ಜನ ಹೋರಾಟ ಮಾಡತ್ತಾರ. ಈ ರೀತಿ ಆಗ್ಬಾರ್ದು. ನಿಮ್ ಪಂಚಾಯತ್ ಅಲ್ಲಿ ನೀವು ಜವಾಬ್ದಾರಿ ತಗೊಂಡು ಎಲ್ಲೋ ಒಂದು ಹಳ್ಳಿಯಲ್ಲಿ ಕೂಡ ನೀರಿನ ಸಮಸ್ಯೆ ಆಗದಾದ್ಲೆ ಟ್ಯಾಂಕಿನ ವ್ಯವಸ್ಥೆ ಇರ್ಬೋದು, JGM ಇರ್ಬೋದು, ಮುಂದಿನ ಸಲಕಿನ ಫ್ಯೂಚರ್ ಸಲಕಿನ ಕೃಷಿ ಹೊಂಡ ಇರ್ಬೋದು, ಬೇರೆ ಯಾವುದೇ ಪಂಚಾಯತ್ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ನಾವ್ ಏನೇನ್ ಮಾಡ್ಬೋದು ಅದೆಲ್ಲ ನೀವು ರಿಪೋರ್ಟ್ ಮಾಡಿ ಕರೆಕ್ಟ್ ಆಗಿ ಕೊಡ್ರಿ. ನಮ್ಗೆ ಅನ್ಸ್ತು ನಮಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ, ನಮ್ಗೆ ಎಲ್ಲೋ ಕಡೆ ನಾವು ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಆಗ್ಲತ್ತಿಲ್ಲ ಅಂತಂದ್ರು ನೀವು ಯಾವಾಗ್ಲೂ ಬಂದು ನಮ್ ಭೇಟಿ ಮಾಡ್ಬೋದು. ನಾನು ನಿಮ್ಗೆ ಒಪ್ಪಿಗೆ ಹೇಳ್ತೀನಿ, ನಿಮ್ಗೂ ನಾನು ಸ್ವಾಗತಿಸ್ತೇನೆ. ನೀವು ಇಶ್ಯೂಸ್ ಹೇಳಿದ್ರೆ ನಮಗೂ ಅರ್ಥ ಆಯ್ತು, ಗ್ರೌಂಡ್ ಅಲ್ಲಿ ಏನ್ ಇಶ್ಯೂಸ್ ಆಗಿರ್ತದೆ ನೀವು ನಮ್ಗೆ ಹೇಳೋದ್ ಮಾತ್ರ ನಮಗೂ ಅರ್ಥ ಆಯ್ತು. ನಿಮಗೂ ಏನಾರ ಇಶ್ಯೂಸ್ ಆಗಿರುತ್ತೆ ಅಂತಂದ್ರೆ ಯಾವಾಗ್ಲೂ ನೀವು ಫ್ರೀ ಆಗಿ ನೀವು ಬಂದು ನಾವು ಮಾತಾಡಿ ಹೇಳ್ರಿ. ಆದ್ರೆ ಮೇನ್ ಅಂತೂ ನೀವು PMA 31ನೇ ತಾರೀಕು ಅಂತ ನೀವೆಲ್ಲರೂ ಕಂಪ್ಲೀಟ್ ಮಾಡ್ರಿ. ಎರಡನೇದು ನೀರಿನ ಸಮಸ್ಯೆ ಎಷ್ಟಾಯ್ತು ಅಷ್ಟು ನಿಮ್ ಕೈಲಾದಷ್ಟು ಆಗ್ಲಾರ್ದಪ್ಪೆ ನೀವು ನೋಡ್ರಿ. ಎಲ್ಲೆಲ್ಲಿ ನೀರಿನಷ್ಟು ನಮ್ ತನಕ ಬಂತು ನಾವು ನಮ್ ಜೊತೆ ಸಂಪರ್ಕದಾಗಿದ್ವಿ, ನಾವು ಮಾಡ್ಸ್ಕೊತಿರ್ತೀವಿ. ನಮ್ ಜೊತೆ ನಮ್ದು ಏನಾದ್ರು ನೀವು ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತೀವಿ, ಜನನು ಖುಷಿ ಇರ್ತಾರ, ನಾವು ಖುಷಿ ಇರ್ತಾರ. ಈಗ ನಾವು ಪಬ್ಲಿಕ್ ಸರ್ವಿಸ್ ನಾವು ಬಂದೇವ್ ಅಂತ ಜನರ ಸಲಿಕೆ ಬಂದಾಗ ದಯವಿಟ್ಟು ತಾವೆಲ್ಲರೂ ಕೋಆಪರೇಟ್ ಮಾಡ್ರಿ ಅಂತ ಹೇಳಿ, ಮತ್ತೆ ಬೇರೆ ಯಾರಿಗಾದ್ರೂ ನಿಮ್ಗೆ ಮಾತಾಡೋದ ನಿಮ್ಗೆ ಏನಾದ್ರೂ ಇಶ್ಯೂಸ್ ಇರ್ತೇವೆ ನೀವು ಮಾತಾಡ್ತೀನಿ, ನೀವು ಕೈ ಎತ್ತಿ ಮಾತಾಡ್ಬೋದು. ಇಲ್ಲ ಅಂತದ್ದು ನಾವು ನಮ್ಮ CS ಕನ್ಸೂಲ್ ಮಾಡೋದು ಹೇಳ್ತೀವಿ. ಹೇಳಿ. अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए ईश्वर इंडियन न्यूज।